ಹೇಳಕ್ ಒಂದ್ ಬೆಲೆ ಬೇಡವಾ 600 ರೂಪಾಯಿ ಅಂತೆ ಒಂದ್ ತೆಂಗಿನಕಾಯಿ. 1 kg ಮೊಸರು 500 ರೂಪಾಯಿ ಅಂತೆ. ಇಲ್ಲಿ 4 ಕಡ್ಡಿ ಇದೆ 300 ರೂಪಾಯಿ ನೋಡಿ. 300 rupees ಕರ್ಬೇವಿನ ಸೊಪ್ಪು ಅಂತೆ. ಎಷ್ಟು ಕೆಳದಾಗಿದೆ ಅಲ್ವಾ. ನಮ್ಮ ಆಸ್ಟ್ರೇಲಿಯಾದಲ್ಲಿ ಸೀಮೆ ಬದನೆಕಾಯಿ ಕೂಡ ಇಂಡಿಯನ್ಸ್ ಬೆಳೆದಿರ್ತಾರೆ, ಆಸ್ಟ್ರೇಲಿಯನ್ಸ್ ಯಾರು ಬೆಳೆಯಲ್ಲ. ತುಂಬಾ ಕಷ್ಟ ಇದೆ ಜೀವನ ಫ್ರೆಂಡ್ಸು. ಫ್ರೆಂಡ್ಸ್, ನಿಮಗೆ ಸಿಡ್ನಿ ಟ್ರೈನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೆಳಗಡೆ ಹೋಗ್ಬೋದು, ಇಲ್ಲಾಂದ್ರೆ ಮೇಲ್ಗಡೆ ಹೋಗ್ಬೋದು. ಮತ್ತೆ ಇದೇ ಥರ ಇಲ್ಲಿರುತ್ತೆ. ಅಮ್ಮ ಹಾಯ್ ಮಾಡಮ್ಮ. ನಮ್ಮಮ್ಮ ಇಲ್ಲೇ ಕೂತ್ಕೊಂಡಿದ್ದಾರೆ. ಹಾಯ್ ಹಾಯ್. ಎಲ್ಲೋಗ್ತಿದೀಯಮ್ಮ? ಎಲ್ಲೋಗ್ತಿದೀಯಾ? ವೆಂಟ್ವರ್ತ್ ವಿಲ್ಗೆ ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಈ ರೀತಿ ಫುಲ್ ಮಾಡಿದ್ರೆ ನೆಕ್ಸ್ಟ್ ಬೋಗಿಗಳಿಗೂ ಕೂಡ ಹೋಗ್ಬೋದು. ಸೊ ನೋಡಿ, ಟ್ರೈನ್ ಮೂವ್ ಆಗ್ತಾ ಇದೆ. ನೀವು ನೆಕ್ಸ್ಟ್ ಬೋಗಿಗಳಿಗೂ ಈ ಥರ ಹೋಗ್ಬೋದು. ನೋಡಿ, ಸೇಮ್ ಅಲ್ಲಿಂದ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದೀನಿ. ಸ್ಟೆಪ್ಸ್ ಇಲ್ಲಿ ನೋಡಿ, ಈ ಥರ ಉದ್ದಕ್ಕೂ ಹೋಗ್ತಾ ಇದೆ. ನಾವಿಬ್ರು ಇಲ್ಲಿ ಕೂತ್ಕೊಂಡಿದ್ದೀವಿ. ಇವಾಗ ಹೋಗ್ತಿದೀವಲ್ಲ ವೆಂಟ್ವರ್ತ್ ವಿಲ್ ಅಂತ. ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಏನೆಲ್ಲ ಟಿಪಿಕಲ್ ಅಲ್ಲಿ ಸಿಗುತ್ತಲ್ಲ, ಸಬ್ಬಸ್ಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು, ಇದೆಲ್ಲ ನಮಗೆ ಇಲ್ಲಿ ಆಸ್ಟ್ರೇಲಿಯನ್ ಸ್ಟೋರ್ಸಲ್ಲಿ ಸಿಗಲ್ಲ, ಆಸ್ಟ್ರೇಲಿಯನ್ ಸೂಪರ್ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಈಗ ವೆಂಟ್ವರ್ತ್ ವಿಲ್ಗೆ ಅಮ್ಮನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಇಲ್ಲೆಲ್ಲ ತೆಂಗಿನಕಾಯಿ ಬೆಳೆಯಲ್ಲ, ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ಸೊ ತೆಂಗಿನಕಾಯಿ ತೊಗೋಬೇಕು ಅಂದರೆ ನಾವು ಇಂಡಿಯನ್ ಶಾಪ್ಸ್ಗೆ ಹೋಗ್ಬೇಕು. ಸೊ ಇವತ್ತು ಹೋಗ್ತಿದ್ದೀವಿ. ಇಂಡಿಯನ್ ಶಾಪ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಇವತ್ತು. ಇದು ಯಾವ ಸ್ಟಾಪು? ಓ, ವೆಂಟ್ವರ್ತ್ ವಿಲ್ ಬಂತು. ಸಬರ್ಬ್ಸ್ ಇದೇನೆ. ಅಮ್ಮ ನೋಡ್ಕೊಂಡು ಬಾ, ಬರುವಾಗ ಹುಷಾರಾಗಿ ಇಳಿಬೇಕು. ಇಲ್ಲಿ ಫ್ರೆಂಡ್ಸ್, ಇದೇ ಪ್ಲೇಸು ನಾವು ಬಂದಿರೋದು. ಇದ್ರ ಹೆಸರು ವೆಂಟ್ವರ್ತ್ ವಿಲ್ ಅಂತ ಪ್ಲೇಸು. ಬರೀ ಇಂಡಿಯನ್ಸೇ ಇರೋದು, ಬರೀ ಇಂಡಿಯನ್ ಶಾಪ್ಸೇ ಇರೋದು. ಇಲ್ಲಿಗೆ ಬಂದುಬಿಟ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ? ನಾನೇನು ಇಂಡಿಯಾಗೆ ಬಂದಿದ್ದೀನಾ ಅಥವಾ ಆಸ್ಟ್ರೇಲಿಯಾದಲ್ಲಿದ್ದೀನಾ ಅಥವಾ ಇಂಡಿಯಾದಲ್ಲಿದ್ದೀನಾ ಅಂತ ಗೊತ್ತೇ ಆಗಲ್ಲ. ನಮ್ಮಮ್ಮ ಓಡೋಗ್ತಾ ಇದ್ದಾರಪ್ಪ. ಇರಮ್ಮ, ನಾನು ಬರ್ತೀನಿ. ಇವಾಗಂತೂ ನನಗೆ ಫಾಸ್ಟಾಗಿ ನಡೆಯೋಕ್ಕೆ ಆಗಲ್ಲ, ನಿಧಾನಕ್ಕೆ ನಡಿಬೇಕು. ನಮ್ಮಮ್ಮ ನನ್ನ ಬಿಟ್ಟು ಓಡೋಗ್ತಾರೆ ಯಾವಾಗಲೂ. ಇಲ್ಲಿ ಆಯ್ತು ಹೋಗೋಣ, ಲಿಫ್ಟಲ್ಲಿ ಹೋಗೋಣ. ಇದೇನು ಗೊತ್ತಾ, ಈ ಕಡೆ ಸೈಡ್ ಹೋಗಬೇಕು. ಈ ಕಡೆ ಸೈಡ್ ಹೋದ್ರೆ ಅಪ್ಪ ಒಬ್ಬರು ನಿಮಗೆ ಫಾರಿನ್ ಅವ್ರು ಕಾಣಿಸಲ್ಲ, ಬರೀ ಇಂಡಿಯನ್ಸ್. ಇದನ್ನೊಂಥರ ಮಿನಿ ಇಂಡಿಯಾ ಅಂತ ಅನ್ಬೋದು. ಇಷ್ಟು ದಿನ ಹಾಸನದಲ್ಲಿ ಇದು ಮಾಡ್ತಿದ್ದೆ, ತರಕಾರಿ ತೊಗೋತಿದ್ದೆ. ಇವತ್ತು ಆಸ್ಟ್ರೇಲಿಯಾದಲ್ಲಿ ತರಕಾರಿ ತೊಗೊಳಕ್ಕೆ ಬಂದಿದ್ಯಾ? ಏನೇನು ಚೌಕಾಸಿ ಮಾಡ್ತೀಯಾ? ಯಾಕೆ ಚೌಕಾಸಿನೂ ಇಲ್ಲ, ಏನೂ ಇಲ್ಲ. ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಡು ಬರ್ತಾ ಇರಬೇಕು. ಪಾಪ ನಮ್ಮ ಊರಲ್ಲಿ 10 ರೂಪಾಯಿ ಏನೋ ಕೊತ್ತಂಬರಿ ಅಂದ್ರೂ 5 ರೂಪಾಯಿ ಮಾಡ್ಕೊಂತೀಯ. ನೋಡೋಣ ಇಲ್ಲೇನಾರು ಚೌಕಾಸಿ ಮಾಡ್ತೀಯ. ಬಂದ್ವಿ. ಸೊ ಇದೇನೇ ವೆಂಟ್ವರ್ತ್ ವಿಲ್ ಅಂದರೆ. ಒಂದ್ಸತಿ ಸುಮ್ಮನೆ ಹಂಗೆ ಸ್ವಿಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಪಕ್ಕಾ ನೋಡೋದಕ್ಕೆ ಇಂಡಿಯಾ ಥರನೇ ಇದೆ. ಇಲ್ಲಿ ನಿಮ್ಗೆ ಒಬ್ಬರು ಫಾರಿನ್ ಅವ್ರು ಕಾಣಿಸಲ್ಲ. ಇಲ್ಲಿರೋ ಬರೋ ಅಂಗಡಿಗಳು ಪ್ರತಿಯೊಂದು ಕೂಡ ನಮ್ಮ ಇಂಡಿಯನ್ಸ್ ಇಟ್ಕೊಂಡಿರೋ ಅಂಥದ್ದೇ. ಬಿರಿಯಾನಿ ಪಾಯಿಂಟ್, ಇಲ್ಲಿ ಬಿರಿಯಾನಿ ಸಿಗುತ್ತೆ ಸಖತ್ತಾಗಿರೋದು. ನಮ್ಮವ್ರೇನೆ, ನಮ್ಮ ಸೌತ್ ಇಂಡಿಯನ್ಸೇ ಇಟ್ಟಿದ್ದಾರೆ. ನೋಡಿ, ನೀವೇನಾದರೂ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾ ಮಿಸ್ ಮಾಡ್ಕೋತಾ ಇದ್ರೆ ಈ ಥರ ಸಬರ್ಬ್ಸ್ಗಳಿಗೆ ಬಂದುಬಿಟ್ರೆ ಅಲ್ವಾ, ಇಂಡಿಯಾದಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ನಿಂಗೆ ಹಂಗೆ ಅನಿಸ್ತಿದೆ ಆಸ್ಟ್ರೇಲಿಯಾದಲ್ಲಿ ಇದ್ದೀವಿ ಅಂತ ಅಲ್ಲ? ಏನು ಅನ್ಸುತ್ತೆ ಹೇಳು. ಇಲ್ಲಿ ನೋಡಿ, ಇಲ್ಲಿ ಸೀರೆಗಳು ಸೇಲ್ ಸ್ಯಾರೀಸ್ ಎಲ್ಲ ಇಟ್ಟಿದ್ದಾರೆ. ಬಾಕ್ಸ್ ತೊಗೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ. ಈಗ ತೋರಣ ಏನಾದ್ರು ಹಬ್ಬ ಪೂಜೆ ಮಾಡಬೇಕು ಅಂದರೆ, ಏನಾದರೂ ಬೇಕು ಅಂದರೆ ಇಲ್ಲಿ ನಿಜವಾದ ಹೂವಂತೂ ಸಿಗಲ್ಲ. ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಯೂಸ್ ಮಾಡೋದು. ಫಾರಿನಲ್ಲಿ ಇರೋರ ಕಥೆ ಎಲ್ಲ ಅಷ್ಟೇ, ಆರ್ಟಿಫಿಷಿಯಲ್ ಯೂಸ್ನೇ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಹೂ ಇದೆ, ಇದಿದೆ. ಇಲ್ಲಿ ನೋಡಿ, ಮಡಿಕೆಗಳೆಲ್ಲ ಇಟ್ಟಿದ್ದಾರೆ. ಮಡಿಕೆಗಳು ಇದಕ್ಕೆ $40 ಅಂತೆ. ಸೊ 2000 rupeesಗೆ ಈ ಥರದ ಮಡಿಕೆ ಸಿಗುತ್ತೆ. ಎಷ್ಟು ಕ್ಯೂಟಾಗಿದೆ. ಐ ಥಿಂಕ್ ನಾನು ತೊಗೊಂಡು ಹೋಗ್ಬೋದು ಇದು ಅನಿಸುತ್ತೆ. ಸೈಕಲ್ ಪ್ಯೂರ್ ಅಗರಬತ್ತಿ. ಇಂಡಿಯಾದಲ್ಲಿ ನೋಡಿದ್ರೆ ಇದನ್ನು ನಮಗೇನಷ್ಟು ಎಕ್ಸೈಟ್ಮೆಂಟ್ ಅನಿಸಲ್ಲ. ಇಲ್ಲಲ್ವಾ, ಆಸ್ಟ್ರೇಲಿಯಾದಲ್ಲಿ ನಮ್ಮ ಬ್ರ್ಯಾಂಡ್ ನೋಡಿದಾಗ ಖುಷಿ ಆಗುತ್ತೆ. ಈಶ್ವರನ್ ಫೋಟೋ ಇದೆ. ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದು ಇದೊಂದು 700 rupees ಅಂತೆ. ಇಲ್ಲಿ ನೋಡಿ, 700 rupees ಅಂತ ಇದು ನೋಡಿ. ಗಣಪತಿ ಫೋಟೋ, ಸಾಯಿಬಾಬಾ, ಈ ಥರ ಎಲ್ಲ ದೇವ್ರ ಫೋಟೋಗಳೆಲ್ಲ ಇಟ್ಟಿದ್ದಾರೆ. ಮೇಲೇನೂ ಇಟ್ಟಿದ್ದಾರೆ. ಓ, ಏನಕ್ಕದು? ಈ ಹೋಮ ಹವನಗಳು ಮಾಡಿಸ್ತಾರಲ್ಲ ಅವಾಗ ಅಲ್ಲ. ಓ, ಇಲ್ಲಿ ನೋಡಿ, ಇಲ್ಲಿ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ.
ಇವಾಗ ಇಂಡಿಯಾದಲ್ಲಿ ನಮಗೆ ಚಿಕ್ಕ ಚಿಕ್ಕ ಶಾಪ್ಗೆ ಹೋಗ್ತೀವಿ ತಗೊಂತೀವಿ, ಇಲ್ಲಿ ನಮ್ಗೆ ಇರಲ್ವಲ್ಲ, ಇಲ್ಲೇ ಬಂದು ತಗೊಬೇಕು. ಏನು ಗಂಧ ಕಡಿ ಚುಚ್ಚದ ಇದು? ಅಮ್ಮ ಹಿಡ್ಕೊ, ಬೀಳ್ಸ್ಬಿಟ್ಟು ಅಪ್ಪ ದುಡ್ಡು ಕೊಡ್ಬೇಕಾಗತ್ತ. ಆಮೇಲೆ ಕಾಯಿ ತುರಿಯೋ ಮಣೆನೂ ಕೂಡ ಇಟ್ಟಿದ್ದಾರೆ. ಐ ಥಿಂಕ್ ಇದೆಲ್ಲ ಇಂಡಿಯಾಯಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರ್ತಾರೆ. ಇದೆಲ್ಲ ಇಂಡಿಯಾದಲ್ಲಾದ್ರೆ 100 ರೂಪಾಯಿಗೆ ಸಿಕ್ಬಿಡುತ್ತೆ, ಇಲ್ಲೆಲ್ಲ 1000 ರೂಪಾಯಿ 2000 ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಈ ಗಾಜಿನ ಬಳೆಗೆ ನೀವೇ ಯೋಚನೆ ಮಾಡಿ, ಗ್ರೀನ್ ಕಲರ್ ಗಾಜಿನ ಬಳೆಗೆ ಏನು ಒಂದು 100 ರೂಪಾಯ? ಇಲ್ಲೆಲ್ಲ 1000 ಹೇಳ್ತಾರೆ. ಕೇಳಿದ್ರೆ ಹೇಳ್ತಾರೆ ನಾವೆಲ್ಲ ಇಂಪೋರ್ಟ್ ಮಾಡಿಸ್ಕೊಂಡಿರ್ತೀವಿ, ಇಂಪೋರ್ಟ್ ಚಾರ್ಜು ಅದು ಇದು ಎಲ್ಲ ಸೇರಿಸಿ ಅಂತ ಹೇಳ್ತಾರೆ. ಅಮ್ಮ ನೀನೊಂದು ಸ್ಟಿಕ್ಕರ್ ತೊಗೊಂಡಿದ್ದಲ್ಲ ಹಣೆಗಿಡೋ ಬೋರ್ಡು, ಎಷ್ಟಾಗಿದೆ ಹೇಳು? 300 ರೂಪಾಯಿ. ಫ್ರೆಂಡ್ಸ್ 4 ಸ್ಟಿಕ್ಕರ್ ಇರೋದು ಒಂದು ಬೊಟ್ಟು ತೊಗೊಂಡಿದ್ರು ನಮ್ಮಮ್ಮ. ಸೊ ಯಾವ ಥರದ್ದು ಗೊತ್ತಾ, ಈ ಥರದೊಂದು ಸ್ಟಿಕ್ಕರ್ ತೊಗೊಂಡಿದ್ರು, 600 ರುಪೀಸ್. ಫ್ರೆಂಡ್ಸ್ ಇದು ಟಾಟಾ ಸಾಲ್ಟ್ ಉಪ್ಪು ಇದೆಯಲ್ಲ, ಇದು 1 kg ಇದೆ. 1 kg ಟಾಟಾ ಸಾಲ್ಟ್ ಉಪ್ಪು ಇಂಡಿಯಾದಲ್ಲಿ ಇರೋದು ಎಷ್ಟಮ್ಮ? ಅದು ಇಂಡಿಯಾದಲ್ಲ 12-15. ಇಲ್ಲಿ ಹತ್ತತ್ರ 200 ರೂಪಾಯಿ ಅಂತೆ. ಬರ್ತಿದ್ಯಾ ಹೇಳಿ? ಅಲ್ಲ ಸಾರಿ, 100 ರೂಪಾಯಿ. ಇದು 200 ಗ್ರಾಮ್ ಜೀರಿಗೆಗೆ 250 ರೂಪಾಯಿ. ವರ್ತಾ? 200 ಗ್ರಾಮ್ 250. ಜೀರಿಗೆಗೆ ಎಷ್ಟು? ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನಗೆ ಇಂಡಿಯಾದಲ್ಲಿ ದೇವರಾಣೆ ಗೊತ್ತಿಲ್ಲ ಎಷ್ಟೆಷ್ಟು ಅಂತ, ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಒಂದು ಐಡಿಯಾ ಬರುತ್ತೆ. ನಮ್ಮ ಅಮ್ಮಂಗೆ ಕೇಳಿದ್ರೆ ಎಲ್ಲ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಆಯಲ್ ಇದೆ, ಇಲ್ಲಿ ಏನೇನಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಆ ಕಡೆ ಬಂದರೆ ಇಲ್ಲೊಂದು ಆಯಲ್ ಇದೆ. ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್? ಒಂದು ಬೇರೆ ದೇಶಕ್ಕೆ ಬಂದು ಇಷ್ಟು ದೊಡ್ಡ ಶಾಪ್ ಇಟ್ಟಿದ್ದಾರಲ್ಲ, ಅದು ಖುಷಿ ಆಗ್ಬಿಡುತ್ತೆ. ಈಗ ನಮ್ಮ ಥರದವ್ರಿಗೆ, ಈಗ ನಾವೆಲ್ಲ ಇಂಡಿಯನ್ ಫುಡ್ಡು, ಇಂಡಿಯನ್ ಸ್ಪೈಸಸ್ ತಿನ್ಕೊಂಡು ಬೆಳೆದಿರ್ತೀವಿ, ನಾವೆಲ್ಲ ಎಲ್ಲಿ ಹೋಗಬೇಕು ಅಲ್ವಾ? ಸೊ ಈ ಥರ ಶಾಪ್ ಇಟ್ಟಿರೋದ್ರಿಂದನೇ ನಮಗೆ ಸ್ವಲ್ಪ ಇಂಡಿಯನ್ ಆ ಲೆವೆಲ್ಲಿಗೆ ಮಿಸ್ ಮಾಡ್ಕೊಳ್ಳೋಕೆ ಆಗದಿರೋ ಹಂಗೆ. ಅಂದರೆ ನಮ್ಮೂರಲ್ಲಿ ಅದನ್ನು ತಿಂತಿದ್ದೋ ಇದನ್ನು ತಿಂತಿದ್ದೋ ಅನ್ನೋದಕ್ಕಿಂತ ಎಲ್ಲದೂ ಪಾಪ ಇಲ್ಲೇ ಇಂಪೋರ್ಟ್ ಮಾಡ್ಕೊಂಡು ತರಿಸ್ಕೊಂಡಿರ್ತಾರೆ. ಮಾತ್ರ ಸ್ವಲ್ಪ ಕಾಸ್ಟ್ಲಿ, ಒಂದು 3 ಟೈಮ್ಸ್ ಜಾಸ್ತಿ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಕೊಟ್ಟು ತೊಗೊಳ್ಳೇಬೇಕು. ಈ ಬಾಸ್ಮತಿ ಎಲ್ಲ ಥರ ರೈಸ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮದು ಕರ್ನಾಟಕ ಸ್ಟೈಲ್ದು ಕೂಡ ಇಲ್ಲಿ ಇರುತ್ತೆ, ಎಲ್ಲ ರೀತಿಯ ರೈಸಸ್ ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಇಲ್ಲಿ ಇರ್ಬೋದು, ಅಮೇರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಆಸ್ಟ್ರೇಲಿಯಾ, USA ಎಲ್ಲೋದ್ರೂ ಇದೇ ಥರದ್ದು. ಯಾವ ಏರಿಯಾಗೆ ಹೋಗಿ ಎಲ್ಲ ಕಡೆ ಇಂಡಿಯನ್ ಶಾಪ್ಸ್ ಇದ್ದೇ ಇರುತ್ತೆ. ಏನು ಸಿಗಲ್ಲ ಇಂಡಿಯಾದಲ್ಲಿ, ಏನು ಸಿಗುತ್ತೆ ಎಲ್ಲದನ್ನು ಕೂಡ ಇವ್ರು ಇಂಪೋರ್ಟ್ ಮಾಡ್ಕೊಂಡು ತರಿಸ್ಕೊಂಡಿರ್ತಾರೆ. ನಾವು ಅಲ್ಲಿಂದ ತೊಗೊಳ್ಳೋದು. 500 ರೂಪಾಯಿ ಅಂತೆ kgಗೆ. ಚಿಕ್ಕದು 2 ತಗೋ, ಇನ್ನೊಂದು ತಗೋ, ಹಾಕಿದ್ದಕ್ಕೆ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಇಲ್ಲೇನೆ ನೋಡಿ, ಎಲ್ಲ ಬರೀ ಏನು ತರಕಾರಿ ಸಿಗಲ್ಲ. ನಾನು ಹೇಳ್ದೆ ಅಲ್ವಾ, ಎಲ್ಲ ಥರ ತರಕಾರಿ ಸಿಗುತ್ತಿಲ್ಲ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಹಣ್ಣಂತೆ ಎಷ್ಟು ಕೆಳದಾಗಿದೆ ಅಲ್ವಾ? ಕಾಯಿ, ತೊಂಡೆಕಾಯಿ, ಮಾವಿನ ಹಣ್ಣು ಬೇಡಪ್ಪ, ಸೀಸನ್ ಇಲ್ದಿರೋ ಸೀಸನಲ್ಲಿ ತಿಂದರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕರಿಬೇವಿನ ಸೊಪ್ಪು ಇಟ್ಟಿದ್ದಾರೆ. ಈ ಕರಿಬೇವಿನ ಸೊಪ್ಪು ಎಷ್ಟು ಹೇಳಿ? ಇಲ್ಲಿ 4 ಕಡ್ಡಿ ಇದೆ, 300 ರೂಪಾಯಿ. ನೋಡಿ, 300 ರುಪೀಸ್ ಕರಿಬೇವಿನ ಸೊಪ್ಪು. ಇದೆಲ್ಲ ನೋಡಿದ್ರೆ ಅನ್ಸುತ್ತೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟೆ ಏನಕ್ಕೆ ಅಡುಗೆ ಮಾಡಬೇಕು, ಕರ್ಬೇವಿನ ಸೊಪ್ಪು ಇಲ್ದೇನೆ ಮಾಡೋಕ್ಕಾಗಲ್ವಾ? ಫ್ರೆಂಡ್ಸ್ ನೋಡಿ, ಇಲ್ಲಿ ತೆಂಗಿನಕಾಯಿ. ಆಸ್ಟ್ರೇಲಿಯಾದಲ್ಲಿ ತೆಂಗಿನಕಾಯಿ ಬೆಳೆಯೋದಿಲ್ಲ ಅಲ್ವಾ? ಸೊ ಈ ಥರ ಇಂಪೋರ್ಟ್ ಮಾಡ್ಕೊಂಡಿರ್ತಾರೆ ತೆಂಗಿನಕಾಯಿನ. ಇವಾಗಲೂ ನಮ್ಮ ಮನೇಲಿ ಇದನ್ನೇ ಯೋಗಟ್ ಅಂತ ಶರ್ಮಾ ಕಿಚನ್ ಅನ್ನೋರ್ದು ಇದಿರುತ್ತೆ, ಅಲ್ಲಿಂದ ತೊಗೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ, ಬಟ್ ಚಿಕ್ಕದಿಲ್ಲ. ಅಲ್ಲಿ 3 kg 4 kg ತೊಗೊಂಡೋಗಿ ನಾವೇನು ಮಾಡೋಣ? ಸೊ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಿಂಬೆಹಣ್ಣು, ಸೀಮೆ ಬದನೆಕಾಯಿ ಇಲ್ಲಿ ನೋಡಿ ಫ್ರೆಂಡ್ಸ್. ನೋಡಿ, ನಮ್ಮ ಆಸ್ಟ್ರೇಲಿಯಾದಲ್ಲಿ ಸೀಮೆ ಬದನೆಕಾಯಿ ಕೂಡ ಇಂಡಿಯನ್ಸ್ ಬೆಳೆದಿರ್ತಾರೆ, ಆಸ್ಟ್ರೇಲಿಯನ್ಸ್ ಯಾರೂ ಬೆಳೆಯಲ್ಲ. ಅಲ್ಲಿ ಒಂದೇ ಒಂದು ತಗೋತೀಯ ತಗೋ ಫ್ರೆಂಡ್ಸ್ ನೋಡಿ, ಬರೀ ಒಂದೇ ಒಂದು ಗೆಡ್ಡೆಕೋಸು ತೊಗೊಂಡಿದ್ದಾರಮ್ಮ. ಇವತ್ತು ನನಗೆ ಯಾಕೋ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಿ ನಾನು. ಒಂಥರ ಕೂದಲೆಲ್ಲ ಸ್ನಾನ ಮಾಡಿಕೊಂಡೆ, ಎಲ್ಲ ಮೇಲ್ಗಡೆ ಎದ್ಕೊಂಡಿದೆ. ಏನು ಮಾಡೋಕ್ಕಾಗಲ್ಲ. ಬಿಳಿ ಕಡ್ಲೆಕಾಳು, ಕೆಂಪು ಕಡ್ಲೆಕಾಳು, ಕಡ್ಲೆಕಾಳು, ಬೀನ್ಸ್ ನೋಡು, ಕರಿ ಬೀನ್ಸ್, ಕಡ್ಲೆ, ಎಲ್ಲಾ ತರದ ಕಾಳು ಐತೆ. ಸೊಪ್ಪು ನೋಡಿ, ಇಲ್ಲಿ ಮೆಂತ್ಯ ಸೊಪ್ಪು ಎಲ್ಲ ಇದೆ. ಅಪ್ಪ ಹಿಡ್ಕೊಳಕ್ಕಾಗಲ್ಲ, ಏನಾಗೆ ಸಾಕ ಸುಸ್ತಾಗ್ತದೆ. ಮಾತ್ರ ಕಡ್ಗಡಿ ಥರ ಇದೆ ಅಪ್ಪ. ಸಬ್ಬಸ್ಗೆ ಸೊಪ್ಪಿದೆ, ಪುದೀನ ಸೊಪ್ಪು ಎಲ್ಲ ಇದೆ ನೋಡಿ. ಕುಂಬಳಕಾಯಿ ಕೂಡ ಕಟ್ ಮಾಡಿ ಈ ಥರ ಇಟ್ಟಿದ್ದಾರೆ.
ಅಪ್ಪ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಇನ್ನೇನು ಗೊತ್ತಾ, ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಮಾವಿನ ಹಣ್ಣು ತಿಂದಿದ್ದೀವಿ. ಯಾವ ಮಾವಿನ ಹಣ್ಣು ನಮ್ಮ ಇಂಡಿಯಾದಲ್ಲಿ ತರ ಒಂದು ಸಿಹಿ ಇರಲ್ಲ, ಎಲ್ಲ ಒಂಥರ ಬೆಂಡಂಗಿರುತ್ತೆ. 700 ರೂಪಾಯಿ 800 ರೂಪಾಯಿ, ಸಿಹಿನೇ ಇರಲ್ಲ, ಬೇಡ. ಹತ್ರ ಎಷ್ಟು ಗೊತ್ತಾ, 500 ರೂಪಾಯಿ 1 kg ಮೊಸರಿಗೆ 500 ರೂಪಾಯಿ ಅಂತೆ. ಇನ್ನೇನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಸೊ ಇದೇ ಫ್ರೆಂಡ್ಸ್ ನಾವು ನಮ್ಮ ಮನೆಯಲ್ಲಿ ಯೂಸ್ ಮಾಡೋಂಥ ಬಿದೋಗುತ್ತೆ. ಇದು ಶರ್ಮಾ ಮೊಸರು ಅಂತ, ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನೋಡಿ 700 ರೂಪಾಯಿ ಅಂತೆ ಇಷ್ಟು ಮೊಸರಿಗೆ. ಇವಾಗ ಒಂದು ಕಾಮಿಡಿ ಆಯಿತು. ನಾವು ಬೇರೆ ಶಾಪಲ್ಲಿ ಜೀರಿಗೆ ತೊಗೊಬಂದಿದ್ದೀವಿ ಆಯಿತಾ. ನಮ್ಮಮ್ಮ ಇಲ್ಲಿ ಜೀರಿಗೆ ನೋಡಿಬಿಟ್ಟು ಅದನ್ನು ಇಲ್ಲಿ ಇಟ್ಬಿಡು, ಇಲ್ಲಿ ಚಿಕ್ಕದಿದೆ ತೊಗೊಂಡೋಗೋಣ ಅಂತಿದ್ದಾರೆ. ಅಂದರೆ ಪೇ ಮಾಡಿ ತಂದಿರೋದನ್ನ, ಬೇರೆ ಅಂಗಡಿನಲ್ಲಿ ಪೇ ಮಾಡಿ ತಂದಿರೋದನ್ನ ಇಟ್ಬಿಟ್ಟು ಇಲ್ಲಿ ಚಿಕ್ಕ ತೊಗೊಂಡೋಗ್ಬೇಕು ಅಂತೆ. ನೋಡಿದ್ರಾ ಎಂಥ ಲಾಜಿಕ್ ನಮ್ಮ ಅಮ್ಮಂದು ಅಂದರೆ. ಒಂದೊಂದ್ಸಲ ನಿಮಗೂ ಏನಾದರೂ ಬೇಕಿದ್ರೆ ಫ್ರೆಂಡ್ಸ್ ಹಂಗೆ ಮಾಡಿ, ಬೇರೆ ಅಂಗಡಿಲಿ ತೊಗೊಬನ್ನಿ, ಒಂದು 2000 ಕೊಟ್ಟು ಇನ್ನೊಂದು ಅಂಗಡಿಗೆ ಹೋಗಿ ಚಿಕ್ಕ ತೊಗೊಂಡು 2000 ಇಟ್ಬಿಡಿ ಆಯ್ತಾ. ಹಂಗೆ ಮಾಡಿ ಅಮ್ಮ. ಇವಾಗ ರೇಟ್ ಎಲ್ಲ ನೋಡ್ದೆ ಅಲ್ವಾ, ಏನ್ ಅನಿಸ್ತು ನಿನ್ಗೆ? ಅಯ್ಯೋ, ಇಂಡಿಯಾ ಅಲ್ಲಿ ಆ ಮಾಲ್ಗಿಂತ ಈ ಮಾಲಲ್ಲೇ ರೇಟ್ ಜಾಸ್ತಿ. ಇಂಡಿಯಾದ ಮಾಲು ಅಂತ ಇಲ್ಲಿಗೆ ಬಂದೆ, ಇಲ್ಲಿ ಅದಕ್ಕೆ ಡಬಲ್ ರೇಟ್. ಅಂದ್ರೆ ನೀನ್ ಹೇಳೋದು ಸೊ ಆಸ್ಟ್ರೇಲಿಯನ್ ಶಾಪ್ಗಿಂತ ಇಂಡಿಯನ್ಸ್ ಏನ್ ಕಡಿಮೆ ಇಲ್ಲ, ಅವರು ಅವರೇ ಜಾಸ್ತಿನೇ ಹೇಳ್ತಾರೆ. ಆಲ್ಮೋಸ್ಟ್ ಏನ್ ಗೊತ್ತಾ, ಒಂದ್ ತೆಂಗಿನಕಾಯಿ ಎಷ್ಟು, ಅದಕ್ಕೊಂದು ಹೇಳಕ್ಕೊಂದು ಬೆಲೆ ಬೇಡವಾ, 600 ರೂಪಾಯಿ ಅಂತೆ ಒಂದ್ ತೆಂಗಿನಕಾಯಿಗೆ. ಇಷ್ಟಿದೆ. ಆಮೇಲೆ ನಾವು ತಗೊಂಡು ಹೋಗಿರ್ತೀವಿ ತೆಂಗಿನಕಾಯಿನ, ಅಲ್ಲಿ ಮನೆಗೆ ಹೋಗಿ ಹೊಡೆದ ತಕ್ಷಣ ಕರ್ಗೋಗಿರುತ್ತೆ. ಯಾವಾಗ್ಲೂ ಫ್ರೆಂಡ್ಸ್, ಇಲ್ಲಾಂದ್ರೆ ಒಂದ್ 10 ಸತಿನೂ ಹಂಗೆ ಆಗಿದೆ. ತೆಂಗಿನಕಾಯಿ ತಗೊಂಡ್ ಹೋಗ್ತೀವಿ, ಮನೆಗೆ ಹೋಗಿ ನೋಡಿದ ತಕ್ಷಣ ಕೆಟ್ಟೋಗ್ಬಿಟ್ಟಿರುತ್ತೆ, ಹೊಟ್ಟೆನೂ ಉರಿಯುತ್ತೆ. 600 ರೂಪೀಸ್ ಕೊಟ್ಟಿರ್ತೀರಾ ಒಂದ್ ತೆಂಗಿನಕಾಯಿಗೆ. ಸೊ ಹಂಗೇನೆ ಅಮ್ಮ. ಅಂದ್ರೆ ಎಲ್ಲರೂ ಅನ್ಕೊಂತಾರೆ, ಓ ಆಸ್ಟ್ರೇಲಿಯಾದಲ್ಲಿ ಇದಾರಪ್ಪ, ಅವ್ರಿಗೇನು ಚೆನ್ನಾಗಿ ದುಡಿತಾ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ. ಆಕ್ಚುಲಿ ಅವರು ಈ ದೇಶಕ್ಕೆ ಬಂದು ಅಲ್ಲಿ ಉಳ್ಕೊಂಡಾಗ್ಲೇನೆ ಅದ್ರದ್ದು ಏನ ಸತ್ಯಾಂಶಗಳೆಲ್ಲ ಗೊತ್ತಾಗೋದು. ನಮ್ಮಮ್ಮ ಬೇಳೆಕಾಳು ಗೊತ್ತಾಗತ್ತೆ ಅಂತಿದ್ದಾರೆ. ಯಾವ್ದೋ ಟ್ರೈನ್ ಕೂಡ ಬಂತು ನೋಡಿ ಇಲ್ಲಿ. ಅಲ್ಲ ಏನ್ ಗೊತ್ತಾ, ಇಲ್ಲಿದು ಏನೋ ದುಡಿತಾರೆ ಅಂತಾರೆ. ನಾವು 20,000 ಇದ್ರೆ 20 ಆರಾಮ ಒಂದ್ ತಿಂಗಳೆಲ್ಲ ಆಯ್ತೈತಿ. 20,000ದಲ್ಲಿ ಒಂದು ವಾರಕ್ಕೆ 20,000. ಸೊ ನಾವ್ ಯಾವತ್ತೂ ಹೆಂಗೆ ಅಂದ್ರೆ, ಇಲ್ಲಿ ಒಂದ್ಸತಿ ನೀವು ತರಕಾರಿ ತಗೊಳ್ತೀನಿ ಅಂತ ಹೊರಗಡೆ ಬಂದ್ರೆ ಮಿನಿಮಮ್, ನಾನು ಎಕ್ಸಾಗ್ರೇಟ್ ಮಾಡ್ತಿಲ್ಲ, ಆನೆಸ್ಟ್ ಆಗಿ ಹೇಳ್ತಿದೀನಿ, ಮಿನಿಮಮ್ 10,000 ನಮಗೆ ಖರ್ಚು ಆಗೇ ಆಗತ್ತೆ. ಸೊ ಹತ್ತತ್ರ ನಾವು ವಾರಕ್ಕೆ 10,000 ಎತ್ತಿಡ್ಬಿಡ್ಬೇಕು. ಒಂದ್ ತಿಂಗಳಿಗೆ ಇಲ್ಲ ಅಂದ್ರೂ ನಮ್ಗೆ 50,000 ಖರ್ಚು ಆಗೇ ಆಗತ್ತೆ. ಸೊ ನಮ್ಮಮ್ಮಂಗೆ ಅಲ್ಲಿ ಇಂಡಿಯಾದಲ್ಲಿ ಇದ್ರು, ಅವ್ರಿಗೆ ಏನು ಅಷ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಹೇಳ್ದಾಗೆಲ್ಲ ಅವರು ಏನ್ ಅನ್ಕೊಂತಿದ್ರೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಅವರಿಗೆ ಅನ್ನಿಸ್ತಿದೆ, ಅಯ್ಯೋ ಏನಿದು ಇಷ್ಟೊಂದು ಖರ್ಚು, ದುಡಿಯೋದೆಲ್ಲ ಇಲ್ಲೇ ಹೋಗುತ್ತಲ್ಲ ಅಂತ. ಆ ತರ ಫೀಲ್ ಇಲ್ಲಿ ಎಲ್ಲರಿಗೂ ಆಗೇ ಆಗುತ್ತೆ. ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ವಾ, ನಾವು ಅದಕ್ಕೆ ನೀರಿಗೆ ಇಳ್ದಾಗ್ಲೇನೆ ಅದ್ರದ್ದು ಆಳ ಎಷ್ಟಿದೆ ಅಂತ ನಮಗೆ ಗೊತ್ತಾಗೋದು. ಹೌದು, ಫಾರಿನ್ ಅಲ್ಲಿ ಇರ್ತಾರೆ, ಅಮೆರಿಕಾ, ಕೆನಡಾ, ಲಂಡನ್, ಆಸ್ಟ್ರೇಲಿಯಾ ಎಲ್ಲ ಕಡೆನೂ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಒಪ್ಕೊಳ್ತೀನಿ. ಬಟ್ ಅದ್ರ ಖರ್ಚು ಏನಿರುತ್ತಲ್ವಾ, ಆಲ್ಮೋಸ್ಟ್ ನೀವು ಒಂದು 60 to 70% ಖರ್ಚಿಗೆ ಹೊರಟೋಗಿರುತ್ತೆ. ನೀವು ಉಳಿಸೋದನ್ನ ನೋಡಿದ್ರೆ ಅಲ್ವಾ, ಇಂಡಿಯಾದಲ್ಲಿ ಏನು ದುಡಿತಾರೆ ಅಷ್ಟೇ ಇರುತ್ತೆ. ಇಂಡಿಯಾದಲ್ಲಿ 1 ಲಕ್ಷ ತಗೊಂಡು ನೆಮ್ಮದಿಯಾಗಿರೋದು ಒಂದೇ, ಇಲ್ಲಿ ಒಂದು 7-8 ಲಕ್ಷ ತಗೊಂಡು ಈ ತರ ಇರೋದು ಒಂದೇ. ಸೊ ಇದು ಆಕ್ಚುಯಲ್ ರಿಯಾಲಿಟಿ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಮನೆಗಳು ಅಷ್ಟೇ. ಮನೆಗಳು ಈಗ 2 bedroom ಏನಾದ್ರು ನೀವು ಬಾಡಿಗೆ ಮಾಡ್ಕೊಳ್ತೀನಿ ಅಂದ್ರೆ ಅದಕ್ಕೇನ್ ಕಡಿಮೆ ಇದೆಯಮ್ಮ, 2 ಲಕ್ಷ. ನಾನು ನಿಜ ಸುಳ್ಳು ಹೇಳ್ತಿಲ್ಲ. ಸಿಡ್ನಿ ಅಂತ ಸಿಟಿನಲ್ಲಿ ಮಿನಿಮಮ್ 2 ಲಕ್ಷ ಇದ್ರೆ ಮಾತ್ರ ನಿಮ್ಗೆ 2 bedroom 2 bathroom ಇರೋದು ಒಂದು ಡೀಸೆಂಟ್ ಆಗಿರೋ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ. ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ತುಂಬಾ ಕಷ್ಟ ಇದೆ ಜೀವನ ಫ್ರೆಂಡ್ಸು. ನಾವು ಅನ್ಕೊಳ್ತೀವಿ, ಓ ಫಾರಿನ್ ಅಲ್ಲಿ ಇದಾರೆ, ಅಷ್ಟೊಂದು ದುಡಿತಿದ್ದಾರೆ, ಇಷ್ಟೊಂದು ದುಡಿತಿದ್ದಾರೆ ಅಂತ. ಅವ್ರ ಕಷ್ಟ ಅದು. ಏನ್ ಬಿಸ್ಲು. 2 bedroom ಅಲ್ಲಿ 2 ಶೇರ್ ಮಾಡ್ಕೊತಾರೆ. ಮತ್ತೆ ಇನ್ನೊಂದೇನಂದ್ರೆ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇವಾಗೆಲ್ಲ ಕಷ್ಟ ಜೀವನ ಹೆಂಗೆ ಅಂದ್ರೆ, ಸೊ ಒಂದ್ ಮನೆಯಲ್ಲಿ ಇಬ್ಬಿಬ್ರು ಕಪಲ್ ಶೇರ್ ಮಾಡ್ಕೊಂಡೆಲ್ಲ ಇರ್ತಾರೆ. ಆ ತರ ಎಲ್ಲ ಕಷ್ಟ ಅನುಭವಿಸ್ತಾ ಇದಾರೆ ಹೊರಗಡೆ. ಸೊ ನಾವು ಆ ತರ ಎಲ್ಲದನ್ನು ಇದ್ ಮಾಡಕ್ಕಾಗಲ್ಲ. ಹೌದು, ಸ್ಯಾಲ್ರಿ ಚೆನ್ನಾಗಿರುತ್ತೆ, ಚೆನ್ನಾಗಿ ದುಡಿತಾ ಇರ್ತಾರೆ, ಒಪ್ಕೊಳ್ತೀನಿ. ಬಟ್ ಇಂಡಿಯಾದಲ್ಲಿರೋ ಒಂದು 50,000 ದುಡಿದ್ರು ಇಂಡಿಯಾದಲ್ಲಿ ಒಂಥರ ಆ ನೆಮ್ಮದಿನೇ ಬೇರೆ. ಇಲ್ಲೆಲ್ಲ ಇದಕ್ಕೆಲ್ಲ ಇಲ್ಲಿ ಕರೆಂಟ್ ಲೈಟ್ ಕಂಬಗಳು ಮರದಲ್ಲಿ ನಿಲ್ಸಿರೋದು. ಇಲ್ಲಿ ಮರಗಳೆಲ್ಲ ಚೆನ್ನಾಗಿದೆಯಲ್ಲ, ಸೊ ಮರದಲ್ಲಿ ಇಲ್ಲಿ ನೈಟ್ ಕಂಬ ಎಲ್ಲ ಮಾಡಿ ದಿನಗಳನ್ನ ಎಣಿಸ್ತಾ ಇದಾರೆ, ಯಾವಾಗ ನಾನು ಇಂಡಿಯಾ ಹೋಗ್ತೀನಿ ಅಂತ. ಸಾಕಾಯ್ತಾ? ಎಷ್ಟು ತಿಂಗಳಾಯ್ತಮ್ಮ ನೀನ್ ಬಂದು? 6 ತಿಂಗಳು. 6 ತಿಂಗಳಾಯ್ತು ನಮ್ಮಮ್ಮ ಸಿಡ್ನಿಗೆ ಬಂದು. ಜನವರಿ
ಫೆಬ್ರವರಿ, ಜನವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನಲ್ಲಿ ಇಂಡಿಯಾಗೆ ಪ್ರಯಾಣ ಶುರು ನಮ್ಮಮ್ಮಂದು. ಸೊ ಕಾಯ್ತಾ ಇದ್ದಾರೆ, ಇಂಡಿಯಾ ಮಿಸ್ ಮಾಡ್ಕೊಂತಿದ್ದಾರೆ, ಅವ್ರ ಮೊಮ್ಮಗು ಮಿಸ್ ಮಾಡ್ಕೊಂತಾ ಇದ್ದಾರೆ. ಅಯ್ಯೋ ಮಿಸ್ ಮಾಡ್ಕೊಳ್ಳೋದು ಹೆಂಗಾಗ್ಲಿ, ಇಲ್ಲಿ ವಾತಾವರಣ ನಂಗೆ ಹಿಡಿಸ್ತಾ ಇದೆ. ಯಾಕೆ ಎಲ್ಲೂ ಹೋಗಂಗಿಲ್ಲ, ಒಳಗೆ ಸೇರ್ಕೊಬಿಟ್ರೆ ನೀತಿ ಬರಕ್ ಹಾಕಲ್ಲ. ಗೇಟಲ್ಲಿ ಬೇಗ, ಮನೇಲಿ ಬೇಗ, ಬೀಗ ತಗೊಂಡ್ ಹೋಗ್ಬೇಕು. ಆ ಹೊರಗಡೆಗೆ ಹೋದ್ರು ನಾಯಿ ಕೂಡ ಮಾತಾಡಕ್ ನಾಯಿ. ಆಸ್ಟ್ರೇಲಿಯಾದಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಜನಗಳು ನೋಡಕ್ ಕಡಿಮೆ ಸಿಗ್ತಾರೆ. ಸೊ ನಮ್ಮ ಅಮ್ಮಂಗೆ ಒಂದೊಂದ್ಸತಿ ಬೇಜಾರಾಗುತ್ತೆ, ಏನಪ್ಪ ಮಾತಾಡೋಕೆ ಯಾರು ಒಬ್ರು ಸಿಗಲ್ಲ ಅಂದ್ರೆ. ಫ್ರೆಂಡ್ಸ್ ಇಲ್ಲಿ ಏನ್ ಗೊತ್ತಾ, ಓ ಏನ್ರಿ ಸಾಕಮ್ಮವ್ರೆ ಚೆನ್ನಾಗಿದ್ದೀರಾ, ಟೀ ಆಯ್ತಾ, ಕಾಫಿ ಆಯ್ತಾ, ಹಂಗೆ ಯಾರು ಸಿಗಲ್ಲ. ಅಂದ್ರೆ ಈ ದೇಶಕ್ಕೆ ನಮ್ಮಂಥವ್ರು ಅಡ್ಜಸ್ಟ್ ಆಗಿರ್ತೀವಿ, ನಮ್ಮಮ್ಮನಂತವ್ರಿಗೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಇಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಮಾತಾಡಕ್ ಯಾರು ಸಿಗಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಸ್ಟ್ರೇಂಜರ್ಸ್ ತರ ಇರ್ತಾರೆ. ಸೊ ಮಾತಾಡೋದು ಹೆಂಗಾರಾಗ್ಲಿ ಹೊರಗಡೆಗೆ ಬಂದ್ರಾದ್ರೂ ಇದಿಲ್ಲ, ಜನ ಇಲ್ಲ ಅಂತ. ಪಾಪ್ಯುಲೇಷನ್ ಕಡಿಮೆ ಇದೆ ಆಸ್ಟ್ರೇಲಿಯಾದಲ್ಲೇ, ಹಂಗೆ ಪಾಪ್ಯುಲೇಷನ್ ಕಡಿಮೆ ಇದೆ. ಅಮೆರಿಕಾಗ ಹೋದ್ರು ಅಷ್ಟೇ ಅಮ್ಮ, ನೀನ್ ಯಾವ್ದೇ ವೆಸ್ಟರ್ನ್ ಕಂಟ್ರೀಸ್ ಹೋದ್ರು ಏನು ಜಾಗ ವಿಶಾಲ ಆಗೈತೆ, ಜನ ಕಮ್ಮಿ ಅಂತೆ. ಫ್ರೆಂಡ್ಸ್, ಇಂಡಿಯಾದಿಂದ ಯಾರಾದ್ರೂ 1.4 ಬಿಲಿಯನ್ ಮೆಂಬರ್ಸ್ ಇದೀವಲ್ವಾ, ಸ್ವಲ್ಪ ಜನ ಬನ್ನಿ ಆಸ್ಟ್ರೇಲಿಯಾಗೆ. ವೀಸಾನೇ ಕೊಡಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಸೊ ಆಯ್ತು, ಇಂಡಿಯಾಯಿಂದ ವ್ಲಾಗ್ಸ್ಗಳು ಸೂಪರ್ ಆಗಿರೋ ವ್ಲಾಗ್ಸ್ ಬರುತ್ತೆ. ನಮ್ಗೆ ಇಂಡಿಯಾದಲ್ಲಿ ವೆರೈಟಿ ಜಾಸ್ತಿ, ಇಲ್ಲಿ ವೆರೈಟಿ ಕಡಿಮೆ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಮಾಡಿ, ಬಾಯ್.